ವರ್ಷಗಳಿಂದ ನ್ಯಾಯಾಲಯದಲ್ಲಿ ಬಾಕಿ ಇರುವ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ಲೋಕ್ ಅದಾಲತ್ನಲ್ಲಿ ಕಕ್ಷಿದಾರರನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಾರುತಿ ಬಾಗಡೆ ಹೇಳಿದರು. ಇಲ್ಲಿನ ಜಿಲ್ಲಾ ನ್ಯಾಯಾಲಯದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ವರ್ಷದ 3ನೇ ಲೋಕ್ ಅದಾಲತ್ ನಡೆದಿದೆ. ಈವರೆಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಹಲವು ಪ್ರಕರಣಗಳು ಇತ್ಯರ್ಥಗೊಳಿಸಲಾಗಿದೆ. 25 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ರಾಜಿ ಸಂಧಾನದಲ್ಲಿ ಪಾವತಿ ಮಾಡಿಸಲಾಗಿದೆ. ಪ್ರಮುಖವಾಗಿದ್ದ ಆಸ್ತಿ ಮಾರಾಟ ವ್ಯಾಜ್ಯವು ರಾಜಿಯಾಗಿದೆ ಎಂದರು. ವಿಚಾರಣೆಗೆ ಬಾಕಿ ಇರುವ 5,000 ಪ್ರಕರಣಗಳು ಇತ್ಯರ್ಥವಾಗುವ ನಿರೀಕ್ಷೆ ಇದೆ. ವ್ಯಾಜ್ಯ ಪೂರ್ವ ಪ್ರಕರಣಗಳು 25,000 ಮೇಲ್ಪಟ್ಟು ಇತ್ಯರ್ಥಪಡಿಸಬಹುದು ಎಂದು ಅಂದಾಜಿಸಲಾಗಿದೆ. ಸಾರ್ವಜನಿಕರ ಸಹಕಾರದಿಂದ ಹೆಚ್ಚಿನ ಪ್ರಕರಣ ಇತ್ಯರ್ಥಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ನ್ಯೂಸ್ ಬ್ಯೂರೋ, ವೀರನಗೌಡ ಗಾರ್ಲದಿನ್ನಿ, ಪತ್ರಕರ್ತರು, ರಾಯಚೂರು. ರಮೇಶ್ ವೆಂಕಟೇಶ್, ಜ್ಞಾನಪ್ರಸಾದ್, ಸಂದೀಪ್, ಸಮಾಧಾನ ಇದೆ. ಯಾವುದು ರೈಸ್ನ ಯಾವುದು ಸ್ಪೆಷಲ್ ಆರ್ಡರ್ ಮಾಡಬಾರ್ದು ಗೊತ್ತಾಗಲ್ಲ. ಒಂದು ಸೆಕೆಂಡ್ ನಂಬರ್ 2 ಶ್ರೀ ಜಿ ರಮೇಶ್ ಅಕೌಂಟಲ್ಲಿ ಇಷ್ಟ ಮುಂದೆ ಬನ್ನಿ ಇಲ್ಲ ನಾವೇ ಈ ಕಡೆಯವರೆಲ್ಲ ಬಂದ್ಬಿಡಿ, ಅವ್ರ ಜೊತೆಗೆ ಆ ಕಡೆಯವರೆಲ್ಲ ಅವ್ರ ಜೊತೆ ಬನ್ನಿ. ಮುಂದೆ ಮತ್ತೆ ಅಸಮಾಧಾನ ಮನಸ್ತಾಪನೆ ಇಲ್ಲ, ಎಲ್ಲ ಚೆನ್ನಾಗಿರ್ಬೇಕು. ಸೆಕೆಂಡ್ ಮಾಡಿ ಅಪ್ಪಳಿ ಮತ್ತೆ ಸಮಾಧಾನ ಸೆಕೆಂಡ್ ಮಾಡಿ. OS 250/24 ಇದು ಕೇಸ್ ಏನಂತಂದ್ರೆ ಡಿಕ್ಲರೇಷನ್ ಸೂಟ್. ಇದು ಒರಿಜಿನಲಿ ಡಿಕ್ಲರೇಷನ್ ಸೂಟು ಸುಮಾರು 1 ವರ್ಷದಿಂದ ಪೆಂಡಿಂಗ್ ಇದೆ. ಇದು ಆಮೇಲೆ ನಂತರ ಕೆಲವು ವಕೀಲರು ಮತ್ತು ಅವರ ಹಿರಿಯರೆಲ್ಲರೂ ಕಲಿತು ಕೂತ್ಕೊಂಡು ಮಾತಾಡಿದ ಮೇಲೆ ಸೆಟ್ಲ್ಮೆಂಟ್ ಆಯಿತು. ಅದರೊಳಗೆ ಕೆಲವೊಂದು ಪ್ರಾಪರ್ಟೀಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ವಿ. ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟೀಸು, ಪ್ಲೆಂಟಿಫ್ ಮತ್ತು ಡಿಫೆಂಡೆಂಟ್ಸು ಅವರ ರಿಲೇಟಿವ್ಸೇ ಅವರು ಕಾಕನ ಮಕ್ಕಳು ಎಲ್ಲರೂ ಅಂತಂದ್ರೆ. ಸೊ ಹೀಗಾಗಿ ಅವರವರ ಸೆಟ್ಲ್ಮೆಂಟ್ ಮಾಡ್ಕೊಂಡು ಪ್ರಾಪರ್ಟಿಗಳನ್ನು ಅವ್ರಿಗೆ ಯಾವ ಪ್ರಾಪರ್ಟಿ ಇವ್ರಿಗೆ ಯಾವ ಪ್ರಾಪರ್ಟಿ ಅನ್ನೋದನ್ನು ಸೆಟ್ಲ್ಮೆಂಟ್ ಮಾಡ್ಕೊಂಡು ಬೇರೆ ತಮ್ಮ ಹೆಸರಲ್ಲೇ ಮಾಡ್ಕೊಂಡ್ರಿ ಅಂತಂದ್ರೆ. ಪ್ಲೆಂಟಿಫ್ ಹೆಸರಲ್ಲೇ ಬೇರೆ, ಪ್ಲೆಂಟಿಫ್ ನಂಬರ್ 2 ಹೆಸರಲ್ಲೇ ಬೇರೆ, ಡಿಫೆಂಡೆಂಟ್ ನಂಬರ್ 1, ಡಿಫೆಂಡೆಂಟ್ 2 ಹೆಸರಲ್ಲಿ ಬೇರೆ ಪ್ರಾಪರ್ಟಿಗಳನ್ನ ಸೆಟ್ಲ್ಮೆಂಟ್ ಮಾಡಿಕೊಂಡು ಇವತ್ತು ಲೋಕ್ ಅದಾಲತ್ನಲ್ಲಿ ತಮ್ಮ ಇದನ್ನು ವ್ಯಾಜ್ಯಗಳನ್ನು ಬಗೆಹರಿಸ್ಕೊಂಡ್ರಿ ಅಂತಂದ್ರೆ. ಅದು ವ್ಯಾಜ್ಯಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಸಾಹೇಬರು ಸಹಕಾರ ಮಾಡಿದರು, ನಾವು ಸಹಕಾರ ಮಾಡಿದ್ರು ಅಂತಾರೆ. ಹೀಗಾಗಿ ಅದು ವ್ಯಾಜ್ಯ ಇವತ್ತು ದೊಡ್ಡ ವ್ಯಾಜ್ಯ ಅದು ಬಗೆಹರಿದಂತ. ಸಾಕಷ್ಟು ಪ್ರಾಪರ್ಟೀಸ್ ಭಾಳ ಇವೆ ಅದರಲ್ಲಿ, ತುಂಬ ಪ್ರಾಪರ್ಟೀಸ್ ಇವೆ. ಪ್ರಾಪರ್ಟೀಸ್ ಎಲ್ಲ ಇವತ್ತು ತಮ್ಮ ಇದರಲ್ಲಿ ಡಿವೈಡ್ ಮಾಡಿಕೊಂಡ್ರೆ. ಕ್ಯಾಶ್ ಏನಂತಂದ್ರೆ ಅದರಲ್ಲಿ ಕ್ಯಾಶ್ ಕೊಡಬೇಕಂತಲೂ ಮಾತುಕತೆ ಆಗಿತ್ತು. 50 lakhs rupees, 50 lakhs ಕ್ಯಾಶ್ ಕೊಡ್ಬೇಕಂತ ಮಾತಾಗಿತ್ತು. ಅದರ ಪ್ರಕಾರ ಇವತ್ತು ಡಿಫೆಂಡೆಂಟ್ ಇರ್ತಕ್ಕಂಥವರು ಪ್ಲೆಂಟಿಫ್ಗೆ 50 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟರು ಒಂದು ಪ್ರಾಪರ್ಟಿ ಸಂಬಂಧವಾಗಿ ಅಂತ. ಅದನ್ನು ಇವತ್ತೆಲ್ಲ ಆಯಿತು, ಸೆಟ್ಲ್ಮೆಂಟ್ ಆಯಿತು.